ನಾವು ರೈತರು, ಕಾರ್ಮಿಕರು, ನಾವು ರೈತ ಪರ ಹೋರಾಟಗಾರರು. ಧರ್ಮ, ಜಾತಿ ಎಲ್ಲೆ ಮೀರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ. ನಾವು ಎಲ್ಲದಕ್ಕೂ ಸಿದ್ಧ, ಎಲ್ಲದಕ್ಕೂ ಬದ್ಧ. ನಮ್ಮ ಚಾನೆಲ್ ನಿಮ್ಮ ಜೊತೆ. ಕೆಜಿಎನ್ ನ್ಯೂಸ್ ಹುಕ್ಕೇರಿ ಯೂಟ್ಯೂಬ್ ಚಾನೆಲ್. ಮೊಹಮ್ಮದ್ ಅಲಿ ಬಾಡ್ಕರ್. ನಮಸ್ಕಾರ ವೀಕ್ಷಕರೇ, ಕೆಜಿಎನ್ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಕೃಷಿ ಸಂಶೋಧನಾ ಕೇಂದ್ರದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಸೌಲಭ್ಯ ಹಾಗೂ ಆದ್ಯತೆ ನೀಡಬೇಕು ಎಂದು ಭಾರತೀಯ ಕೃಷಿಕ ಸಮಾಜ ನವದೆಹಲಿ ರಾಷ್ಟ್ರೀಯ ಕರ್ನಾಟಕ ರಾಜ್ಯ ಸಂಘಟನೆ ಆಗ್ರಹಿಸಿದೆ. ಈ ಕುರಿತು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಹಾಗೂ ಕೃಷಿ ಸಂಶೋಧನಾ ಕೇಂದ್ರ ಹುಕ್ಕೇರಿಯ ವ್ಯವಸ್ಥಾಪಕರಾದ ಎಸ್ ನೂಲಿ ಅವರನ್ನ ಭೇಟಿ ಮಾಡಿದ ಸಂಘಟನೆಯ ಮುಖಂಡರು ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಚರ್ಚಿಸಿದರು. ಕಳೆದ 7-8 ತಿಂಗಳಿಂದ ಕಾಲೇಜು ಕಾರ್ಯನಿರ್ವಹಿಸುತ್ತಿದ್ದು ಧಾರವಾಡದಿಂದ ಶಿಕ್ಷಕರು ಬಂದು ಬೋಧನೆ ಮಾಡುತ್ತಿದ್ದಾರೆ. ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯಕ್ಕೆ 15,000 ರೂಪಾಯಿ ಶುಲ್ಕ ಪಾವತಿಸಬೇಕಾಗಿದ್ದು ಹಣವನ್ನ ಫೋನ್ ಪೇ ಮೂಲಕವೇ ಪಾವತಿಸಬೇಕಾಗಿದೆ ಎಂದು ತಿಳಿಸಲಾಯಿತು. ಪ್ರಸ್ತುತ ಪ್ರಥಮ ಮತ್ತು ದ್ವಿತೀಯ ದರ್ಜೆಗಳಲ್ಲಿ ಸುಮಾರು 30 ವಿದ್ಯಾರ್ಥಿಗಳು ವ್ಯಾಸಂಗ ಮಾಡುತ್ತಿದ್ದಾರೆ. ಹಾಸ್ಟೆಲ್ ಸ್ವಚ್ಛತೆ, ಶೌಚಾಲಯ ನಿರ್ವಹಣೆಗಾಗಿ ಪ್ರತಿ ತಿಂಗಳು 750 ರೂಪಾಯಿ ಹಾಗೂ ವಿದ್ಯುತ್ ಶುಲ್ಕವಾಗಿ ಪ್ರತಿ ವಿದ್ಯಾರ್ಥಿಯಿಂದ 100 ರೂಪಾಯಿ ಪಡೆಯಲಾಗುತ್ತಿದೆ. ಜೊತೆಗೆ ಪ್ರತಿದಿನ ಊಟದ ವೆಚ್ಚವಾಗಿ 150 ರೂಪಾಯಿ ಪಾವತಿಸಬೇಕಾಗಿದೆ. ಈ ಕುರಿತು ಪ್ರತಿಕ್ರಿಯಿಸಿದ ಎಸ್ ನೂಲಿ ಅವರು, ವಿಶ್ವವಿದ್ಯಾಲಯದ ನಿಯಮಾವಳಿಗಳ ಪ್ರಕಾರ ಕಾಲೇಜು ಆರಂಭಿಸಲಾಗಿದೆ. ಜುಲೈ ತಿಂಗಳಲ್ಲಿ ಹೊಸ ವಿದ್ಯಾರ್ಥಿಗಳು ಸೇರ್ಪಡೆಯಾದ ಬಳಿಕ ಕಡಿಮೆ ವೆಚ್ಚದಲ್ಲಿ ಉತ್ತಮ ಊಟದ ವ್ಯವಸ್ಥೆ ಕಲ್ಪಿಸಲು ಕ್ರಮ ಕೈಗೊಳ್ಳಲಾಗುವುದು. ಮೇಲಾಧಿಕಾರಿಗಳ ಸಹಕಾರದೊಂದಿಗೆ ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯ ಒದಗಿಸಲಾಗುವುದು ಎಂದು ಹೇಳಿದರು. ಭಾರತೀಯ ಕೃಷಿಕ ಸಮಾಜ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಉಪಾಧ್ಯಕ್ಷ ಜಿಯಾವುಲ್ಲಾ ವಂಟಮೂರೆ ಮಾತನಾಡಿ, ವಿದ್ಯಾರ್ಥಿಗಳ ಊಟ, ಕಸ ವಿಲೇವಾರಿ ಹಾಗೂ ಶೌಚಾಲಯ ಸ್ವಚ್ಛತೆಗಾಗಿ ವಿಶ್ವವಿದ್ಯಾಲಯವೇ ಅಗತ್ಯ ನೆರವು ನೀಡಬೇಕು. ಇಲ್ಲವಾದರೆ ಭಾರತೀಯ ಕೃಷಿಕ ಸಮಾಜ ವತಿಯಿಂದ ಉಗ್ರ ಹೋರಾಟ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಈ ಸಂದರ್ಭದಲ್ಲಿ ಹುಕ್ಕೇರಿ ಭಾರತೀಯ ಕೃಷಿಕ ಸಮಾಜ ಸಂಘಟನೆಯ ಮುಖಂಡರಾದ ಮೊಹಮ್ಮದ್ ಅಲಿ ಬಾಡ್ಕರ್, ಬಸವರಾಜ್ ಪಾಟೀಲ್, ವಿಶ್ವನಾಥ್ ನಾಯ್ಕ್, ಮಹಾದೇವ್ ನಿಲಜಗಿ ಸೇರಿದಂತೆ ತಾಲೂಕು ಪದಾಧಿಕಾರಿಗಳು ಹಾಗೂ ರೈತ ಮುಖಂಡರು ಉಪಸ್ಥಿತರಿದ್ದರು. ಸ್ನೇಹಿತರೆ, ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಕೆಜಿಎನ್ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ. ವರದಿ ಮೊಹಮ್ಮದ್ ಅಲಿ ಬಾಡ್ಕರ್, ಕೆಜಿಎನ್ ನ್ಯೂಸ್ ಹುಕ್ಕೇರಿ. ನಮ್ಮ ಹುಕ್ಕೇರಿ ಎಲೆಕ್ಟ್ರಿಸಿಟಿ ಬೋರ್ಡಿಗೆ ರೊಕ್ಕ ತುಂಬಿ ರಿಸಿಪ್ಟ್ ಅನ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀವಿ. ಯಾಕಂದ್ರೆ ಇವೆಲ್ಲ ಅಡಿಟ್ ಆಗ್ತಾವೆ ಸರ್. ನಮಗೆ ಇವೆಲ್ಲನೂ ಇಂಟರ್ನಲ್ ಅಡಿಟ್ ಆಗ್ತದೆ, ಎಕ್ಸ್ಟರ್ನಲ್ ಅಡಿಟ್ ಆಗ್ತದೆ, ಈಜಿ ಅಡಿಟ್. ಅದಕ್ಕೆಲ್ಲನೂ ಮೇಂಟೈನ್ ಮಾಡ್ತೀವಿ. ಅದಾದ ನಂತರ ಅವರಿಗೆ ಊಟದ್ದು ಹೆಂಗಿದೆ ಅಂದರೆ, ನಮ್ಮ ಇಡೀ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದ ಅಧೀನದಲ್ಲಿರುವಂಥ ಎಲ್ಲ ಕೃಷಿ ವಿಶ್ವವಿದ್ಯಾಲಯಗಳು 7 ವಿಶ್ವವಿದ್ಯಾಲಯಗಳಲ್ಲಿ ಯಾವ್ಯಾವ ಹುಡುಗರು ಇರ್ತಾರಲ್ಲ ಅವರು ಡಿವೈಡಿಂಗ್ ಸಿಸ್ಟಮ್ ಅಂತೀವಿ ಸರ್. ಅಂದರೆ ಅವರೇ ಅಡುಗೆ ಮಾಡಿಸ್ಕೊಂಡು ಅದನ್ನು ಡಿವೈಡ್ ಮಾಡಿ ಎಷ್ಟು ಬರ್ತದೋ ಅದು ಪರ್ ಡೇ ಬೇಸಿಸ್ ಮೇಲೆ. ಇಲ್ಲಿ ಏನಾಗಿದೆ ಅಂದರೆ ಕೇವಲ 30 ಹುಡುಗರು ಇರೋದ್ರಿಂದ ನಾವು ಮೊದಲಿಗೆ ಬಂದಾಗ ಅವರಿಗೆ ಸೌಕರ್ಯಗಳನ್ನು ಅಡುಗೆ ಮಾಡೋರನ್ನ ಅವ್ರದ್ದು ಬಿಲ್ ಅವರೇ ಕೊಡ್ಬೇಕ್ರಿ. ಅದು ಬೇಡ, ನೀವೇ ಇದು ಮಾಡಿರಿ ಅಂತ ಪರ್ ಡೇ ಸಿಸ್ಟಮ್ನಾಗೆ ಅಡುಗೆ ಮಾಡಿಸ್ತಿದ್ವಿ. ಅವ್ರ ಜೊತೆ ಇಲ್ಲ 85 ರೂಪಾಯಿ ಫಸ್ಟ್ ಮುಗಿಸಿದ್ರು ಪರ್ ಡೇ. ಮುಂದೆ ಅದು 110ಕ್ಕೆ ಹೋಯ್ತು. ಅವ್ರು ಮಾಡೋಕ್ಕಾಗಲ್ಲ, ಗ್ಯಾಸ್ ತುಟ್ಟಿ ಆದಮೇಲೆ, ಯುದ್ಧ ಸ್ಟಾರ್ಟ್ ಆದಮೇಲೆ. ಆಮೇಲೆ ಅವ್ರು ಸರಿ ಮಾಡಲ್ಲ ಅದು ಇದು ಅಂಥೇಳಿ ಕೊನೆ ಮೂಮೆಂಟ್ನಲ್ಲಿ ಅವ್ರನ್ನ ಬಿಡಿಸಿದ ಮೇಲೆ ಅವ್ರಿಗೆ 15 ದಿನಗಳ ಒಂದು ರಜೆ ಇತ್ತು ಸೆಮ್ ಮುಗಿದ್ಮೇಲೆ. ಈಗ ರಜದಿಂದ ಬಂದ ನಂತರ ನಾವು ಈಗ ಎಲ್ಲರಿಗೂ ಕೇಳಿದಾಗ 150 ರೂಪಾಯಿ ಪ್ರತಿ ಊಟಕ್ಕೆ ಹೇಳ್ಯಾರ. 150 ರೂಪಾಯಿ ಪರ್ ಡೇ ಊಟದ್ದು ಈಗ ಒಂದು ವಾರದ ಮಟ್ಟಿಗೆ ಮಾಡೀವಿ. ಮುಂದೆ ಅವರಿಗೆ ಇಲ್ಲೆಲ್ಲರೂ ಇಷ್ಟು ತನ ಸಂಘಟಕರು ಬಂದಿದ್ರಲ್ಲ, ಅವ್ರು ಹೇಳಿದ್ರು ನಾವು ಕಮ್ಮಿ ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ಅಂತ. ಅದನ್ನು ಮಾಡ್ತೀವಿ. ಇದು ನಮ್ಮ ವಿಶ್ವವಿದ್ಯಾಲಯದ ಒಂದು ನಿಯಮಾವಳಿ ಪ್ರಕಾರ ನಾವು ಈ ಕಾಲೇಜನ್ನು ಪ್ರಾರಂಭ ಮಾಡಿದ್ವಿ.
ಇನ್ನು ಬರುವ ಒಂದು ತಿಂಗಳಲ್ಲಿ ಜುಲೈ ತಿಂಗಳಲ್ಲಿ ಮತ್ತೆ ಪ್ರಥಮ ವರ್ಷದ ವಿದ್ಯಾರ್ಥಿಗಳು ಬರ್ತಾರೆ ಸರ್. ಟೋಟಲ್ ಕೆಪಾಸಿಟಿ 55 ಸರ್. ಅದ್ರಾಗ 30 ಬಂದರು 40 ಬಂದ್ರು ಅಂದ್ರೆ ಅವಾಗ ಆಟೋಮೆಟಿಕ್ಲಿ ಸ್ಟ್ರೆಂತ್ ಹೆಚ್ಚಾಯ್ತಂದ್ರೆ ಊಟದ ಬಿಲ್ ಆಟೋಮೆಟಿಕ್ಲಿ ಕಮ್ಮಿ ಬರ್ತದೆ ಅಂತ ಹೇಳಿ. ಈಗ ಅಡಿಗೆ ಮಾಡೋರಿಗೆ ಯಾಕೆ ಇಲ್ಲ ಅದು ಅದಕ್ಕೆ ನಿಯಮಾವಳಿ ಧಾರವಾಡದಲ್ಲಿ ಇದೆ ಅಂತ ನಮ್ಗೆ ಕೇಳಿದ್ರು. ಇಲ್ಲ ಸರ್, ಧಾರವಾಡದಲ್ಲೂ ಇಲ್ಲ. ತಾವು ಧಾರವಾಡ ಅದಕ್ಕೆ ಈಗ ತಾವು ಹೇಳಿದ್ರಲ್ಲ, ನಮ್ಮ ಉನ್ನತ ಅಧಿಕಾರಿಗಳಾದಂಥ ಶಿಕ್ಷಣ ನಿರ್ದೇಶಕರು, ಸ್ನಾತಕೋತ್ತರ ವಿದ್ಯಾಧಿಕಾರಿಗಳು ಮತ್ತು ನಾನು ಈಗಾಗಲೇ ತಾವು ಟೈಮ್ ಕೊಟ್ಟರಿ. ಆ ಟೈಮ್ ಪ್ರಕಾರ ಅವರು ಯಾವಾಗ ಬರ್ತಾರೆ ಅನ್ನೋದು ಮುಂಚಿತವಾಗಿ ತಮಗೆಲ್ಲರಿಗೂ ಹೇಳ್ತೀನಿ. ಅವಾಗ ಬಂದಾಗ ನಮ್ಮ ಮೇಲಾಧಿಕಾರಿಗಳ ಮೂಲಕ ತಾವು ಅದನ್ನು ಖಚಿತಪಡಿಸ್ಕೋಬೋದು. ಅಡಿಗೆ ಮಾಡೋರಿಗೆ ವಿಶ್ವವಿದ್ಯಾಲಯದಿಂದನೇ ಆಗಬೇಕು ಸರ್. ಅದು ಏನು ಹೊಸ ಹುಡುಗರು ಇರಬೇಕು, ಪೈಖಾನೆ ತೊಳೆಯೋರು ಇರ್ಬೋದು. ನಮ್ಮ ವಿಶ್ವವಿದ್ಯಾಲಯದಿಂದನ ಈ ಎಲ್ಲ ಹುಡುಗರಿಗೆ ಅನುಕೂಲ ಆಗುವಂಥ ಮಾಡಿಕೊಟ್ರೆ ನಮ್ಗೆ ನಾವು ಸಹಕಾರ ಮಾಡ್ತೇವೆ. ಇಲ್ಲಾಂದ್ರೆ ಇದ್ರ ಬಗ್ಗೆ ನಾವು ಉಗ್ರವಾದ ಹೋರಾಟ ಮಾಡೋಕೆ ನಾವು ತಯಾರಿದ್ದೇವೆ. ಅದಕ್ಕೆ ತಾವು ಸರ್ ವರ್ಷ ನಿಪ್ಪಾಣಿ ಹೋಗಿತ್ತದು. ಮತ್ತು ಹೊಳ್ಳಿ ಉಮೇಶ್ ಕತ್ತಿಯವರ ಪ್ರಯತ್ನದಿಂದ ಬಂದೈತಿ. ಸುಸಜ್ಜಿತ ಕಟ್ಟಡದವ. ಆದ್ರೆ ನಾವು ನಿನ್ನೆ ಇಲ್ಲಿ ಅಡ್ಡಾಡ್ಬೇಕಾದ್ರೆ ಕ್ಯಾಂಪಸ್ ಯಾವ ರೀತಿ ಇರಬೇಕಾಗಿತ್ತು ಆ ರೀತಿ ಇಲ್ಲ. ಕಾಲಲ್ಲಿ ಹಾವು ಗೊತ್ತು, ಇಲ್ಲಿಂದ ಹಾಸ್ಟೆಲ್ಗೆ ಹೋಗೋಕೆ ದಾರಿ ಇಲ್ಲ. ಅವೆಲ್ಲ ನೀವು ವ್ಯವಸ್ಥೆಗೆ ರೆಡಿ ಮಾಡಬೇಕು. ಆಮೇಲೆ ನಾಳೆ ಪಿ ಸಿ ಅವರು ಯಾರು ನಿಮ್ಮ ಮೇಲಿನ ಅಧಿಕಾರಿಗಳು ಬರ್ತಾರಲ್ಲ ಅವಾಗ ಮತ್ತೆ ಕರ್ರಿ. ಮತ್ತು ಇಲ್ಲಿ ಅವ್ಯವಸ್ಥೆ ಈ ಹುಡುಗರ ವ್ಯವಸ್ಥೆ ನೋಡೋಕೆ ಮಾನ್ಯ ಶಾಸಕರಿಗೆ ನಾನು ವಿನಂತಿ ಮಾಡ್ಕೋತಾನೆ. ಯಾಕಂದರೆ ತಾವು ಅವರ ತಂದೆಯವರು ತಂದಂಥ ಒಂದು ಸಂಸ್ಥೆ ಅದ. ಇದು ಸುಸಜ್ಜಿತವಾಗಿ ಇದು ಜೀವಂತ ಆಗಿರ್ಬೇಕು. ಒಂದು ವೇಳೆ ಇದನ್ನೇನಾದರೂ ವಿದ್ಯಾರ್ಥಿಗಳು ಕಡಿಮೆ ಆದ್ರೆ ಇದು ಕಾಲೇಜ್ ಮುಚ್ಚೋ ಸಂಭವ ಐತಿ. ಈಗಾಗಲೇ 7 ಯೂನಿಟ್ ಮುಚ್ಚಿದವ ಅಂತ ಹೇಳ್ಯಾರ. ಅದಕ್ಕೆ ದಯಮಾಡಿ ಇದನ್ನು ಉಳಿಸ್ಕೊಳ್ಳೋದು ಸರ್ಗಳ ಮ್ಯಾಗೈತಿ, ನಮ್ಮ ಮೇಲೈತಿ, ವಿದ್ಯಾರ್ಥಿಗಳ ಮೇಲೂ ಐತಿ. ಅದಕ್ಕೆ ಒಳ್ಳೆಯ ಪರಿಸರ ಅಥವಾ ಒಳ್ಳೆಯ ಅವ್ರ ವ್ಯವಸ್ಥೆ ಅಂತಂದ್ರೆ ವಿದ್ಯಾರ್ಥಿಗಳು ಬಂದೇ ಬರ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳು ನೀವು ಪಾಲಕರು ಒಂದು ಮೀಟಿಂಗ್ ಮಾಡಿ ಶಾಸಕರನ್ನು ಕರೆಸ್ರೆ ಹೊತ್ತ ನಿಮ್ಮ ವಿಷಯವರು ಬಂದಾಗ. ಯಾಕಂದರೆ ಇದು ಬದುಕುಳಿಬೇಕು, ಹುಕ್ಕೇರಿ ಒಂದು ಹೆಮ್ಮೆಯ ಒಂದು ಸಂಸ್ಥೆ ಆಗಬೇಕಂತೇಳಿ ನನ್ನ ಆಸೆ ಇದೆ. ಅವ್ರ ಕನಸು ಐತೆ ಸರ್. ಇದು ಅವರೇ ತಂದಿದ್ದು. ಇಷ್ಟು ಇದು 20 ಕೋಟಿ ರೂಪಾಯಿ ಹಣ ಬಂದಿದೆ ಸರ್. ಕಾಲೇಜ್ ಕಟ್ಟಕ್ಕೆ 10 ಕೋಟಿ ಸರ್. ಬಾಯ್ಸ್ ಹಾಸ್ಟೆಲ್ಗೆ 5 ಕೋಟಿ ಮತ್ತು ಗರ್ಲ್ಸ್ ಹಾಸ್ಟೆಲ್ಗೆ 5 ಕೋಟಿ. ಅದಕ್ಕೆ ಇದು ಅವರ ಆಸೆಯನ್ನು ನಾವು ಇದು ಮಾಡಬೇಕಂತೇಳಿ ಇಲ್ಲಿ ಭಾಳಷ್ಟು ನಾವು ಹೇಳೋದಂದ್ರೆ ಎಲ್ಲ ಇವ್ರದಿಂದೇ ಪರಿಶ್ರಮ ಆಗಿದ್ದಕ್ಕೆ ಇಲ್ಲಿ ಬಸ್ ನಿಂದ್ರಾಕತ್ತವ ಸರ್. ಇಲ್ಲಾಂದ್ರೆ ಬಸ್ ನಿಂದಿರ್ತಿದ್ದಿಲ್ಲ ಸರ್. ಬಸ್ ನಿಂದಿರ್ತಿದ್ದಿಲ್ಲ. ನಮ್ಮ ಧಾರವಾಡದಿಂದ ಬರುವಂಥ ಶಿಕ್ಷಕರಿಗೂ ಭಾಳಷ್ಟು ಅಸೌಕರ್ಯ ಆಗಿತ್ತು. ಅವ್ರು ಅಲ್ಲಿ ಹೋಗಿ ಹೇಳೋದು, ನಡ್ಕೋತ ಬರೋದು, ಇಲ್ಲಾಂದ್ರೆ ನಾವು ಯಾರು ಬೈಕ್ ಮೇಲೆ ಹೋಗಿ ತರೋದು ಆಗ್ತಿತ್ತು. ಈಗ ಎಲ್ಲ ಭಾಳಷ್ಟು ಬಸ್ ಶೆಲ್ಟರ್ಸ್ ಕೊಡ್ತೀನಿ ಅಂದಾರೆ ಸರ್. ಇಲ್ಲಿ ಅವ್ರು ಒಪ್ಕೊಂಡಾರೆ ಚಿಕ್ಕೋಡಿ ವಿಭಾಗದವರು. ಇನ್ನು ಮುಂದಿನ ದಿನಮಾನಗಳಲ್ಲಿ ನಾನು ಈಗ ಒಬ್ಬನೇ ಇದ್ದೀನಿ ಪ್ರಾಂಶುಪಾಲರಿಗೆ. ಇನ್ನು ಮುಂದೆ ಭಾಳಷ್ಟು ಇಲ್ಲಿ ಸ್ಟಾಫ್ ಕೊಟ್ರಂದ್ರೆ ನಮ್ಮ ವಿಶ್ವವಿದ್ಯಾಲಯದಿಂದ ತಾವು ಹೇಳಿದ ಒಂದು ಮಾತನ್ನು ಮೀರದೆ ನನ್ನ ಶತಪ್ರಯತ್ನ ಮಾಡಿ ನಾ ಇದನ್ನು ಇದು ಮಾಡ್ತೀನಿ. ನಿಮ್ಮ ಶಿಕ್ಷಕರು ದೂರಿಂದ ಬರ್ತಾರೆ ಕಲಿಸ್ಲಿಕ್ಕೆ. ಆದರೆ ನಿಮ್ಮ ಕಾಲೇಜ್ ಟೈಮಿಂಗ್ 10 ರೀ. ಒಮ್ಮೆ ಏನು ಬರ್ತದೆ ಅವ್ರ ಮೆಸೇಜ್ ಇವತ್ತು 2 ಗಂಟೆಗೆ ತೊಗೊಂಡು ಹೋಗ್ತೀವಿ. ಅದನ್ನೊಂದು ಟೈಮಿಂಗ್ ಫಿಕ್ಸ್ ಮಾಡಿರಿ. ಆಯ್ತು, ನೀವು ಕಾಲೇಜನ್ನು 1ರಿಂದ ಸ್ಟಾರ್ಟ್ ಮಾಡಿರಿ. ಅವ್ರು ಬರೋಕೆ ದೂರಿಂದ ಧಾರವಾಡದಿಂದ ಬರೋರು ಲೇಟ್ ಹಾಕಿದ್ರೆ ಆದರೆ ಇಲ್ಲ ಸರ್. ಇದು ಏನಾಗಿದೆ ಅಂದರೆ ನಮ್ಮಲ್ಲಿ ಆ್ಯಕ್ಚುಲಿ 10 ಸ್ಟಾರ್ಟ್ ಸರ್. ಒಮ್ಮೊಮ್ಮೆ ಬರುವಾಗ ಏನಾದರೂ ಸಮಸ್ಯೆಗಳಾಗ್ತಾವೆ ಸರ್. ಅದ್ಯಾಗ ಎಲ್ಲೋ ಬಸ್ ನಿಂತು ಇವತ್ತು ಏನಾಗೈತೆ ಸ್ಟ್ರೈಕ್ ಅಂತೇಳಿ ಇವತ್ತು ಬರಬಾರ್ದಂತೆ ಮತ್ತು ಮುಂಜಾನೆ ಸ್ಟ್ರೈಕ್ ಓಪನ್ ಆಗಿತ್ತು ಸರ್. ಅದಕ್ಕೆ ಅವ್ರು ಬಂದ್ರಿ, ಎಲ್ಲರೂ ಕರೆಕ್ಟ್ ಬರೋರು ಎಲ್ಲರೂ ಕರೆಕ್ಟಾಗಿ ಬರ್ತಾ ಇದ್ದಾರೆ ಸರ್. ಕೆಲವೊಂದು ಶಿಕ್ಷಕರಿಗೆ ಏನಾದರೂ ಹೆಲ್ತ್ ಅಪ್ಸೆಟ್ ಆಗಿತ್ತು, ಅವತ್ತು ಲೀವ್ ಇದ್ದರು ಅಥವಾ ಏನಾರು ಇದ್ರಂದ್ರೆ ಅವರು ಮತ್ತೊಂದು ಕಾಂಪೆನ್ಸೇಟ್ರಿ ಕ್ಲಾಸು ತೊಗೋತಾರೆ. ಆಮೇಲೆ 2 ಗಂಟೆಗೆ ಸರ್ ಹೇಳಿದ್ದು ಕೆಲವೊಮ್ಮೆ ಆಗ್ಯಾವ್ರಿ, ಇಲ್ಲ ಅನ್ನಂಗಿಲ್ಲ. ಶಿಕ್ಷಕರು ತಡವಾಗಿ ಬಂದಾರೆ. ಅದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸರಿಪಡಿಸಿ ಸರ್ ಹೇಳ್ದಂಗೆ ಅದ್ರ ಬದಲಿ ಅವು ಟೈಮ್ ಟೇಬಲ್ಲೇ ಚೇಂಜ್ ಮಾಡಿ ಅದನ್ನು ನಾವು ಮಾಡ್ತೀವಿ ಅಂತ ಹೇಳಿ. ಆಮೇಲೆ ಹಾಸ್ಟೆಲ್ ದರ್ಸ್ತಾಗ ಲೈಟ್ ಹಾಕ್ಸ್ರಿ. ರೈಟ್ ಹಾಕ್ಸಿ. ಹೌದು, ಆ ರೋಡಿಗೆ ಲೈಟ್ ಹಾಕಿ. ಓಕೆ ಸರ್. ಇಲ್ಲಿಂದ ಮಾಡಿರಿ. ಇಲ್ಲಿಂದ ಮಾಡ್ತೀವಿ. ಇದು ಹೆಂಗಾದರೂ ಗ್ರೌಂಡ್ ಹತ್ತು ಕೊಟ್ಟಿದ್ದಾರೆ ಸರ್. ಹಿಂಗೆ ಗ್ರೌಂಡ್ ಆಗಂಗಿಲ್ಲ ಇದು.